Good morning, welcome to the class. So last class industry analysis have explained, now come back to company analysis. So industry analysis ಮಾಡಿದಾದ್ಮೇಲೆ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್ FMCG ಇಂಡಸ್ಟ್ರಿ ಅನಾಲಿಸಿಸ್ ಮಾಡಿದಾದ್ಮೇಲೆ ನಾನೇನು ಮಾಡ್ತೇನೆ, ಆ ಇಂಡಸ್ಟ್ರಿಯಲ್ಲಿ ಮೇಜರ್ ಕಂಪ್ನೀಸ್ನ ತೊಗೊತೇನೆ. ಹೇಗೆ ತೊಗೊತೇನೆ ಅನ್ನೋದನ್ನ ಐ ವಿಲ್ ಎಕ್ಸ್ಪ್ಲೇನ್ ನಾವು. ಸೊ ಇನ್ ದ ಕಂಪನಿ ಅನಾಲಿಸಿಸ್ ದ ಇನ್ವೆಸ್ಟರ್ ಅಸಿಮ್ಯುಲೇಟ್ಸ್ ಸೆವರಲ್ ಬಿಟ್ಸ್ ಆಫ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ದ ಕಂಪನಿ ಆ್ಯಂಡ್ ಇವ್ಯಾಲ್ಯೂಯೇಟ್ ದ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ವ್ಯಾಲ್ಯೂ ಆಫ್ ದ ಸ್ಟಾಕ್. ಸೊ ಏನು ಮಾಡ್ತಾರೆ ಇನ್ವೆಸ್ಟರು ಅಂದರೆ, ತುಂಬ ಇನ್ಫಾರ್ಮೇಷನ್ ಕಂಪನಿ ಇದೆಲ್ಲ ಸೇರಿಸ್ಕೊಂಡು ಈ ಬಿಟ್ ಆಫ್ ಇನ್ಫಾರ್ಮೇಷನ್ ಹಿ ವಿಲ್ ಕನೆಕ್ಟಿಂಗ್ ರಿಲೇಟೆಡ್ ವಿತ್ ದ ಇನ್ವೆಸ್ಟ್ಮೆಂಟ್ ಕಂಪನಿ. ಒಂದಷ್ಟು ಮೇಜರ್ ಇಂಡಸ್ಟ್ರೀಸಲ್ಲಿ ಆ ಕಂಪನೀಸ್ ಯಾವುದು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ದ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ವ್ಯಾಲ್ಯೂಸ್ ಆರ್ ಅಫೆಕ್ಟೆಡ್ ಬೈ ದ ನಂಬರ್ ಆಫ್ ಫ್ಯಾಕ್ಟರ್ಸ್ ಆ್ಯಂಡ್ ದೇ ಆರ್ ಗಿವನ್ ಬಿಡು. ಇವತ್ತಿನ ರೇಟು ನಾಳೆ ರೇಟು ಡಿಪೆಂಡ್ ಆನ್ ದ ಮೆನಿ ಫ್ಯಾಕ್ಟರ್ಸ್ ಆಫ್ ದ ಕಂಪನಿ. ಯಾವ್ಯಾವುದೆಲ್ಲ ಫ್ಯಾಕ್ಟರ್ಸ್ ಅಂತ. ಸೊ ಫಸ್ಟ್ 2 ಫ್ಯಾಕ್ಟರ್ಸಲ್ಲಿದೆ. ಒಂದು ಕಾಂಪಿಟೇಟಿವ್ ಎಡ್ಜ್ ಆಫ್ ದ ಕಂಪನಿ ಆ್ಯಂಡ್ ಅರ್ನಿಂಗ್ಸ್ ಆಫ್ ದ ಕಂಪನಿ. ಈ 2 ಫ್ಯಾಕ್ಟರ್ ಮೇಲೆ ಕಂಪನಿ ಅನಾಲಿಸಿಸ್ ಡಿಪೆಂಡ್ ಆಗುತ್ತೆ. ಸೊ ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ಎಡ್ಜ್ ಆಫ್ ದ ಕಂಪನೀಸಲ್ಲಿ ಮತ್ತೆ ಕೂಡ ಬರುತ್ತೆ, ಏನಿದು ಕಾಂಪಿಟೇಟಿವ್ ಎಡ್ಜ್ ಆಫ್ ದ ಕಂಪನಿ ಅಂತ ಹೇಳಿ ಅಂದರೆ ನಾವು ಯಾವ ಕಂಪ್ನಿನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವೋ ವಾಟ್ ದೇ ಆರ್ ಅಂತ. ಅಂದರೆ ದೇ ಆರ್ ಇಂಡಸ್ಟ್ರಿ ಲೀಡರ್ಸ್ ಅಂತ ಆದರೆ ಮೇಜರ್ ಮಾರ್ಕೆಟ್ ಶೇರ್ ಇದ್ದಾಗ ಮಾತ್ರ ನಾವು ಆ ಕಂಪ್ನಿನ ನಾವು ಇಂಡಸ್ಟ್ರಿ ಲೀಡರ್ ಅಂತ ಹೇಳಲಿಕ್ಕೆ ಸಾಧ್ಯ. HUL ಆಗಿರ್ಬೋದು ಅಥವಾ ಇನ್ಫೋಸಿಸ್ ಆಗಿರ್ಬೋದು, ಅಥವಾ ಈಗ ನಾವು ಸೂಪರ್ ಮಾರ್ಕೆಟಲ್ಲಿ ಈಗ ಯಾವ ಕಂಪ್ನಿ ತುಂಬ ಇದಾಗ್ತಾ ಇದೆ, ಯಾವ ಕಂಪ್ನಿ ತುಂಬ ಹೈಯೆಸ್ಟ್ ಮಾರ್ಕೆಟ್ ಶೇರ್ ಇದೆ ಅಂತ ಹೇಳಿ ನಾವು ಇಂಡಸ್ಟ್ರಿ ಅನಾಲಿಸಿಸ್ ಮಾಡಿದಾಗ ಅಥವಾ ಅಲ್ಲಿ ಮೇಜರ್ ಕಾಂಟ್ರಿಬ್ಯೂಟರ್ ಕಂಪನೀಸ್ ಯಾವ್ಯಾವ್ದು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಸೊ ಕಂಪನಿ ಚೆನ್ನಾಗಿದೆ, ಕಂಪನಿ ಗ್ರೋತ್ ಈಸ್ ಗುಡ್, ಕಂಪನಿ ಓವರಾಲ್ ಈಸ್ ಗುಡ್ ಅಂತಂದಾಗ ಹೇಗೆ ಡಿಫೈನ್ ಮಾಡ್ತೀವಿ ಅಂತ. ಸೊ ಈಸ್ ಇಟ್ ದ ಕಂಪನೀಸ್ ಇನ್ ಎ ಲೀಡರ್ಶಿಪ್ ಪೊಸಿಷನ್, ಅಂದರೆ ಮಾರ್ಕೆಟ್ ಶೇರಲ್ಲಿ ಮ್ಯಾಕ್ಸಿಮಮ್ ಶೇರ್ ಅವ್ರಿಗೆ ಬರ್ತಿದೆಯಾ, ಅವರು ಡಿಫೈನ್ ಮಾಡ್ತಿರೋ ಪ್ರಾಡಕ್ಟ್ನ ಕಾಂಪಿಟೇಟರ್ಸ್ ಕೂಡ ದೇ ಹ್ಯಾವ್ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ಇಟ್ ಅಂತ ಅಂದಾಗ ದೇ ಆರ್ ಎ ಮಾರ್ಕೆಟ್ ಲೀಡರ್ ಅಂತ ಹೇಳ್ತೇವೆ. ಸೊ ಈಗ ಅಗೈನ್ ಐ ಆಮ್ ಕಮಿಂಗ್ ಟು ದಿಸ್ ಮೊಬೈಲ್ ಟೆಲಿಕಮ್ಯುನಿಕೇಷನ್ ಕಂಪನಿ ಬಂದಾಗ ಹೂ ಇಸ್ ಎ ಲೀಡರ್ ಅಂದರೆ ಅಬ್ವಿಯಸ್ಲಿ ಇಟ್ ಈಸ್ ಎ ಜಿಯೋ. ನೆಟ್ವರ್ಕ್ ಈಸ್ ಇಂಪ್ರೂವಿಂಗ್, ಕಾಸ್ಟ್ ಈಸ್ ರಿಡ್ಯೂಸಿಂಗ್, ಈ ಥರ ಎಲ್ಲ ಇಶ್ಯೂಸ್ ಆದಾಗ ದೇ ಆರ್ ಗ್ರ್ಯಾಬಿಂಗ್ ಎ ಮೋರ್ ಆ್ಯಂಡ್ ಮೋರ್ ಮಾರ್ಕೆಟ್ ಆಲ್ಸೋ. ಸೊ ಇನ್ಸ್ಟಲಿ ದೇ ಸ್ಟಾರ್ಟೆಡ್ ವಿತ್ ಎ ಗ್ರ್ಯಾಬಿಂಗ್ ಎ ಅರ್ಬನ್ ಮಾರ್ಕೆಟ್, ಸಿಟೀಸ್ ಮಾರ್ಕೆಟ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಈಗ ರೂರಲ್ ಮಾರ್ಕೆಟ್ ಆಲ್ಸೋ ದೇ ಆರ್ ಗ್ರ್ಯಾಬಿಂಗ್ ದ ಮಾರ್ಕೆಟ್. ಇನ್ಸ್ಟೆಡ್ ಆಫ್ ಏರ್ಟೆಲ್ ಮತ್ತು BSNLಂದ ಪೀಪಲ್ಸ್ ಆರ್ ಶಿಫ್ಟಿಂಗ್ ಟು ಜಿಯೋ. ಓಕೆ, ಸೊ ಹಿಯರ್ ಕಂಪನಿ ಲೀಡರ್ಶಿಪ್ ಪೊಸಿಷನ್ ಹೇಗಿದೆ, ಮಾರ್ಕೆಟ್ ಶೇರ್ ಏನಿದೆ, ಅವರೇನೋ ಲೂಸ್ ಆಗ್ತಾ ಇದ್ದಾರಾ, ಎಷ್ಟು ಮಾರ್ಕೆಟ್ ಶೇರ್ ಅನ್ನೋದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಈ ಕಾಂಪಿಟೇಟಿವ್ ಎಡ್ಜ್ ಡಿಪೆಂಡ್ ಆಗುವಂಥದ್ದು 3 ಫ್ಯಾಕ್ಟರ್ಸ್ ಮೇಲೆ: ಮಾರ್ಕೆಟ್ ಶೇರು, ಗ್ರೋತ್ ಆಫ್ ದ ಸೇಲ್ಸು, ಸ್ಟೆಬಿಲಿಟಿ ಆಫ್ ಸೇಲ್ಸ್ ಮತ್ತು ಸೇಲ್ಸ್ ಫೋರ್ಕ್ಯಾಸ್ಟ್. ಸೊ ಮಾರ್ಕೆಟ್ ಶೇರಲ್ಲಿ ವಾಟ್ ಈಸ್ ಅಟ್ ಓವರಾಲ್ ಮಾರ್ಕೆಟ್ ಶೇರಲ್ಲಿ ಈಗ 100% ಅಂದರೆ ಅವರ ಪರ್ಸೆಂಟ್ ಗ್ರೋತ್ ಎಷ್ಟಿದೆ, ಮಾರ್ಕೆಟಲ್ಲಿ ಅವರೆಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ, ವಾಟ್ ಈಸ್ ದ ಸೈಜ್ ಆಫ್ ದ ಕಂಪನಿ, ಅಂದರೆ ಎಷ್ಟು ಸೇಲ್ಸ್ ಆಗ್ತಾಯಿದೆ. ಸೇಲ್ಸ್ ಡಿಪೆಂಡಿಂದ ಈಗ ಸೇಲ್ಸ್ ಎಷ್ಟು ಸೇಲ್ಸ್ ಆಗುತ್ತೆ ಅಷ್ಟು ಹೈಯೆಸ್ಟ್ ಸೇಲ್ಸ್ ಅಂದರೆ ಹೈಯೆಸ್ಟ್ ಮಾರ್ಕೆಟ್ ಶೇರ್ ಬರುತ್ತೆ. ಓಕೆ, ಸೊ ಆ ಕಾಂಪಿಟೇಷನ್ ಎಬಿಲಿಟಿ ದೇ ಆರ್ ಏಬಲ್ ಟು ಕಂಪನಿ ಲೀಡರ್ಶಿಪ್ ಎಬಿಲಿಟಿ ಇದೆಯಾ, ಅಥವಾ ಕಂಪನಿ ಅದನ್ನು ಪೊಸಿಷನ್ನ ಕಂಟಿನ್ಯೂ ಮಾಡ್ತಾರಾ, ಈಸ್ ಇಟ್ ದೇ ಹ್ಯಾವ್ ದಟ್ ಕೆಪಾಸಿಟಿ ಅನ್ನೋದನ್ನೆಲ್ಲ ಕೂಡ ನಾವು ಅನಾಲಿಸಿಸ್ ಮಾಡಬೇಕಾಗತ್ತೆ. ಓಕೆ, ಇವತ್ತು ಯಾವ ಮಾರ್ಕೆಟ್ ಇದೆ ಅಂತ ಹೇಳಿ, ಅಂದರೆ ಇವತ್ತು ಯಾವ ಕಂಪ್ನಿ ಮಾರ್ಕೆಟಲ್ಲಿ ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಗ್ರೋತ್ ಆಫ್ ಸೇಲ್ಸು ಕಂಪ್ನಿನ ನಾವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಕಂಪ್ಯಾರಿಟಿವ್ ಲೋನಾ, ಅಥವಾ ಅಂದರೆ ಗ್ರೋತ್ ಆಗ್ತಿದೆಯಾ, ಅಥವಾ ಒಂದು ಕಂಪ್ನಿ ಇನ್ನೊಂದು ಕಂಪ್ನಿನ ಕಂಪೇರ್ ಮಾಡಿದಾಗ ಸ್ಲೋ ಇದೆಯಾ ಗ್ರೋತ್, ಅಥವಾ ಹೈಯೆಸ್ಟ್ ಇದೆಯಾ, ಕಾಂಪಿಟೇಷನ್ ಇದ್ದರೆ ಎಷ್ಟು ಅದು ಇನ್ಫ್ಲುಯೆನ್ಸ್ ಆಗ್ತಾಯಿದೆ. ಮತ್ತು ಯಾವಾಗ ಗ್ರೋತ್ ಚೆನ್ನಾಗಿರುತ್ತೆ ಅವಾಗೇನಾಗುತ್ತೆ ಅಂದರೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಹಿಯರ್ ಗ್ರೋತ್ ಆಫ್ ದ ಸೇಲ್ಸ್ನ ಅನಾಲಿಸಿಸ್ ಮಾಡೋದು ಇನ್ ಟರ್ಮ್ಸ್ ಆಫ್ ರುಪೀಸ್ ಮತ್ತು ಫಿಸಿಕಲ್ ಟರ್ಮ್ಸಲ್ಲಿ, ಎಷ್ಟು ಥೌಸಂಡ್ಸ್ ಆಫ್ ಗೂಡ್ಸು ಮತ್ತು ಎಷ್ಟು ವರ್ತ್ ಆಫ್ ಗೂಡ್ಸು ಸೇಲ್ ಆಗಿದೆ ಅಂತ ಹೇಳ್ಬಿಟ್ಟು ಗ್ರೋತ್ ಎಷ್ಟು ಸೇಲ್ಸ್ ಆಗ್ತಿದೆ ಅನ್ನೋದನ್ನು ಅನಾಲಿಸಿಸ್ ಮಾಡೋದು. ಮತ್ತು ಸ್ಟೆಬಿಲಿಟಿ ಆಫ್ ಸೇಲ್ಸ್, ಈಗ ಪ್ರತಿ ವರ್ಷವೂ ಕೂಡ ಸೇಲ್ಸು ಇನ್ಕ್ರೀಸ್ ಆಗ್ತಾ ಇದೆಯಾ, ಅಥವಾ ಪ್ರತಿ ವರ್ಷ ಇದ್ದಷ್ಟೇ ಸೇಲ್ಸ್ ಇದೆಯಾ, ಅಥವಾ ಫ್ಲಕ್ಚುಯೇಷನ್ ಇದ್ದರೂ ಎಷ್ಟು ವೇರಿಯೇಷನ್ಸ್ ಇದೆ, ಎಷ್ಟು ಪೀರಿಯಡಿಕಲಿ ಇದಾಗ್ತಾಯಿದೆ, ಅದಕ್ಕೆ ಮಾರ್ಕೆಟ್ ಶೇರ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಕಂಪನಿ ಏನು ಮಾಡ್ತಾಯಿದೆ ಅನ್ನೋದನ್ನು ಅನಾಲಿಸಿಸ್ ಮಾಡುವಂಥದ್ದು. ಮತ್ತು ಸೇಲ್ಸ್ ಫೋರ್ಕ್ಯಾಸ್ಟ್ ಮಾಡುವಂಥದ್ದು. ಸೊ ಇಲ್ಲಿ ಕಾಂಪಿಟೇಟರ್ಸ್ ಇಲ್ಲ ಅಂತಂದಾಗ ಸೇಲ್ಸ್ ಏನಾಗ್ಬೋದು, ಟ್ರೆಂಡ್ ಏನಿದೆ ಇವ್ರದ್ದು, ಲಾಸ್ಟ್ ಇಯರ್ ಏನಿತ್ತು, ಈ ಇಯರ್ ಏನಿದೆ, ಮತ್ತು ಬೇರೆ ಎಕಾನಮಿ ಕಂಪನಿ ಇಂಡಸ್ಟ್ರಿ ಓವರಾಲ್ ಗ್ರೋತ್ಗೂ ಕಂಪನಿ ಗ್ರೋತ್ಗೂ ಎಷ್ಟು ಡಿಫ್ರೆನ್ಸ್ ಇದೆ, ಮತ್ತು ಡಿಮ್ಯಾಂಡ್ ಹೇಗಿದೆ, ಸಪ್ಲೈ ಹೇಗಿದೆ, ಬೇರೆ ಫ್ಯಾಕ್ಟರ್ಸ್ ಎಲ್ಲ ಏನೆಲ್ಲ ಇನ್ಫ್ಲುಯೆನ್ಸ್ ಮಾಡ್ಬೋದು, ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಸ್ ಏನೆಲ್ಲ ಇದೆ ಅದನ್ನೆಲ್ಲನೂ ಕೂಡ ಸೇಲ್ಸ್ ಫೋರ್ಕ್ಯಾಸ್ಟಲ್ಲಿ ಯೂಸ್ ಮಾಡಿ ಒಂದು ಸೇಲ್ಸ್ ಎಷ್ಟು ಇನ್ಕ್ರೀಸ್ ಆಗ್ಬೋದು ಮುಂದಿನ ವರ್ಷ ಅನ್ನೋದನ್ನು ಫೋರ್ಕ್ಯಾಸ್ಟ್ ಮಾಡುವಂಥದ್ದು. ಸೊ ಇದಿಷ್ಟು ಕೂಡ ಕಾಂಪಿಟೇಟಿವ್ ಎಡ್ಜ್ ಆಫ್ ದ ಕಂಪನಿ. ಮಾರ್ಕೆಟ್ ಶೇರು, ಸೇಲ್ಸ್ ಗ್ರೋತ್ ಆಗ್ತಿರೋದು, ಸೇಲ್ಸಲ್ಲಿ ಸ್ಟೆಬಿಲಿಟಿ ಮೇಂಟೈನ್ ಮಾಡುವಂಥದ್ದು, ಮತ್ತು ಅದು ಸೇಲ್ಸ್ ಮುಂದೆ ಎಷ್ಟು ಇನ್ಕ್ರೀಸ್ ಆಗ್ಬೋದು ಅನ್ನೋನ ಅನಾಲಿಸಿಸ್ ಮಾಡಿ
ದ ಕಾಂಪಿಟೇಟಿವ್ ಎಡ್ಜ್ ಆಫ್ ದ ಕಂಪನಿ, ಏನು ಕಂಪನಿ ಅರ್ನಿಂಗ್ಸ್ ಅಥವಾ ಏನು ಮಾರ್ಕೆಟ್ ಲೀಡರ್ ಕಂಪನಿ ಹೇಗಿದೆ ಪೊಸಿಷನ್ ಮಾರ್ಕೆಟಲ್ಲಿ ಅನ್ನೋದನ್ನು ಒಂದು ಅನಾಲಿಸಿಸ್ ಮಾಡ್ಕೊಳ್ಳುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಈಗ ನಾವು ಕಾಂಪಿಟೇಟಿವ್ ಎಡ್ಜ್ನ ಹೇಳಿದ್ವಿ. ಅರ್ನಿಂಗ್ಸ್ ಆಫ್ ದ ಕಂಪನಿ, ಅರ್ನಿಂಗ್ಸ್ ಆಫ್ ದ ಕಂಪನೀಸಲ್ಲಿ ನಾವು ಫಸ್ಟಿಗೆ ಏನಾಗುತ್ತೆ ಅಂತಂದರೆ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಬಟ್ ಆದರೆ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಸೇಲ್ಸ್ ಇನ್ಕ್ರೀಸ್ ಆದಾಗ ಕಾಸ್ಟು ಇನ್ಕ್ರೀಸ್ ಆಗುತ್ತೆ ಅಂದರೆ ಪ್ರಾಫಿಟ್ ಏನಾಗುತ್ತೆ, ಡಿಕ್ಲೈನ್ ಆಗುತ್ತೆ. ಪ್ರಾಫಿಟ್ ಡಿಕ್ಲೈನ್ ಆದರೆ ಡಿವಿಡೆಂಡ್ ಕಡಿಮೆ ಆಗುತ್ತೆ, ಡಿವಿಡೆಂಡ್ ಕಡಿಮೆ ಆದರೆ ಆಟೋಮೆಟಿಕಲಿ ಮಾರ್ಕೆಟಲ್ಲಿ ರಿಟರ್ನ್ ಕೂಡ ಕಡಿಮೆ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಆಪರೇಟಿಂಗ್ ಇನ್ಕಮ್ ಏನಿದೆ ಅಥವಾ ನಾನ್ ಇನ್ಕಮ್ ಸೋರ್ಸಸ್ ಏನೆಲ್ಲ ಏನಿದೆ, ಅರ್ನಿಂಗ್ಸ್ ಆಫ್ ದ ಕಂಪ್ನಿ ಏನಿದೆ ಅದ್ರ ಮೇಲೆ ನಾವು ಫಸ್ಟ್ ಆ್ಯಂಡ್ ಅಂದರೆ ಯಾಕೆ ಅರ್ನಿಂಗ್ಸ್ ಆಫ್ ದ ಕಂಪ್ನಿನ ನಾವು ಅನಾಲಿಸಿಸ್ ಮಾಡಬೇಕು ಅಂತಂದರೆ, ತಿಳ್ಕೊಳ್ಳಿ, ಮಾರ್ಕೆಟಲ್ಲಿ ಏನೇ ಕಂಪ್ನಿ ರಿಲೇಟೆಡ್ ಇನ್ಫಾರ್ಮೇಷನ್ನು ಹೊರಗಡೆ ಬಂದಾಗ ಮಾರ್ಕೆಟ್ ರಿಯಾಕ್ಟ್. ಈಗ ಟಾಟಾ ಕಂಪನಿ ಬಿಗ್ ಬಾಸ್ಕೆಟ್ ತೊಗೊತಾರೆ ಅಂದ ತಕ್ಷಣ ಬಿಗ್ ಬಾಸ್ಕೆಟ್ ಮಾರ್ಕೆಟ್ ಶೇರ್ ಏನಿದೆ ಹೈಯೆಸ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಈ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಬೇರೆ ಇನ್ನೇನು ಒಂದು ಹೊಸ ಅಂದರೆ ಇನ್ನೇನು ಮಾರ್ಕೆಟ್ ರಿಲೇಟೆಡ್ ಏನೋ ಒಂದು ಕಡೆ ಪ್ರಾಫಿಟ್ ಕಡಿಮೆ ಆಯಿತು, ಎಲ್ಲೋ ಒಂದು ಕಡೆ ಆಗಲಿಲ್ಲ ಅಂತಂದರೆ ಅಂತಂದರೆ ಏನಂತಂದರೆ ಎವ್ರಿಥಿಂಗ್ ಕಂಪನಿ ಪ್ರತಿ ವರ್ಷ ಪ್ರಾಫಿಟ್ನ ಅನೌನ್ಸ್ ಮಾಡಿದಾಗಲೂ ಕೂಡ ಮಾರ್ಕೆಟ್ ರೆಸ್ಪಾಂಡ್ ಮಾಡುತ್ತೆ ಎಲ್ಲ ಫ್ಯಾಕ್ಟರ್ಸ್ಗೂ. ನಿಮಗೆ ಗೊತ್ತಾ, ಮುಂಬೈಯಲ್ಲಿ ಹೆವಿ ರೈನ್ ಆದರೆ ಮಾರ್ಕೆಟ್ ಡೌನ್ ಆಗುತ್ತೆ. ಬಜೆಟ್ ಅನೌನ್ಸ್ ಮಾಡಿದ ತಕ್ಷಣ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ. ಎಲೆಕ್ಷನ್ ಆಗಿದ ತಕ್ಷಣ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ. ಅರ್ಥಕ್ವೈಕ್ ಆದರೆ, ವಾರ್ ಡಿಕ್ಲೈನ್ ಆದರೆ, ಸೊ ಏನೇ ಆದರೂ ಕೂಡ ಈಗ ಕೋವಿಡ್ ಆಗ್ತದೆ, ಲಾಕ್ಡೌನು, ಸೊ ಇನ್ ದಿಸ್ ಸಿಚುವೇಶನ್ ಆಲ್ಸೋ ಮಾರ್ಕೆಟ್ ಇಸ್ ರಿಯಾಕ್ಟಿಂಗ್. ಮಾರ್ಕೆಟ್ ಅಪ್ವರ್ಡ್ ಹೋಗ್ತಿದೆಯಾ, ಡೌನ್ವರ್ಡ್ ಹೋಗ್ತಿದೆಯಾ, ಮಾರ್ಕೆಟ್ ಹೇಗಾಗ್ತಿದೆ ಅನ್ನೋದು ಎಗೇನ್ ಡಿಪೆಂಡ್ ಆನ್ ದ ಎಕನಾಮಿಕಲ್ ಫ್ಯಾಕ್ಟರ್ಸ್, ಎಗೇನ್ ಕಮ್ ಬ್ಯಾಕ್ ಟು ದ ಡಿಪೆಂಡ್ ಆನ್ ದ ಕಂಪನಿ ಫ್ಯಾಕ್ಟರ್ಸ್ ಆಲ್ಸೋ. ಏಕೆಂತಂದರೆ ಕಂಪನಿ ಫ್ಯಾಕ್ಟರ್ ವಿಲ್ ಇನ್ಫ್ಲುಯೆನ್ಸ್ ಮೋರ್ ಆನ್ ದ ಎಕಾನಮಿ ಪ್ರೈಸ್. ಕಂಪನಿ ಪ್ರೈಸ್ ಏನಿದೆ ಅದು ಡಿಪೆಂಡ್ ಆನ್ ದ ಎಕಾನಮಿ. ಈಗ ನೋಡಿ, ಒಂದು ಕಂಪ್ನಿ ಚೆನ್ನಾಗಿ ವರ್ಕ್ ಮಾಡಬೇಕಂದ್ರೆ ಎಕಾನಮಿ ಚೆನ್ನಾಗಿರಬೇಕು, ಇಂಡಸ್ಟ್ರಿ ಚೆನ್ನಾಗಿರಬೇಕು, ಆಗ ಮಾತ್ರ ಕಂಪ್ನಿ ಚೆನ್ನಾಗಿ ವರ್ಕ್ ಆಗುವಂಥದ್ದು. ಸೊ ಎಕನಾಮಿಕಲಿ ದೇ ಆರ್ ಅಂಡರ್ ಡೆವಲಪ್ಡ್ ಅಂದಾಗ ಕಂಪ್ನಿ ಕೂಡ ಡೆವಲಪ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲ ಫ್ಯಾಕ್ಟರ್ಸು ಕೂಡ ಒಂದಕ್ಕೊಂದು ತುಂಬ ಈಚ್ ಒನ್ ರಿಲೇಟೆಡ್ ತುಂಬ. ಸೊ ಹಾಗಾಗಿ ಇಲ್ಲಿ ಏನಂತಂದರೆ ಅರ್ನಿಂಗ್ಸ್ ಆಫ್ ದ ಕಂಪ್ನೀಸಲ್ಲಿ ಸೇಲ್ಸ್ ಎಷ್ಟು ಇನ್ಕ್ರೀಸ್ ಆಗ್ತಿದೆ, ಕಾಸ್ಟ್ ಎಷ್ಟು ಇನ್ಕ್ರೀಸ್ ಆಗ್ತಿದೆ, ಸೇಲ್ಸು ಇನ್ಕ್ರೀಸ್ ಆದಾಗೆ ಕಾಸ್ಟು ಇನ್ಕ್ರೀಸ್ ಆಗಿ ಪ್ರಾಫಿಟ್ ಕಡಿಮೆ ಬರ್ತಿದೆಯಾ ಅನ್ನೋದನ್ನೆಲ್ಲ ಕೂಡ ನಾವು ಅನಾಲಿಸಿಸ್ ಮಾಡಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಕ್ಯಾಪಿಟಲ್ ಸ್ಟ್ರಕ್ಚರ್. ಈಗ ಯಾವುದೇ ಕಂಪ್ನಿ ಬ್ಯಾಲೆನ್ಸ್ ಶೀಟ್ನ ನಾವು ತೊಗೊಂಡು ಬಂದರೆ ಅದರಲ್ಲಿ ನಾವು ಫೈಂಡ್ ಔಟ್ ಮಾಡೋದು ಈಕ್ವಿಟಿ ಎಷ್ಟು, ಪ್ರಿಫರೆನ್ಸ್ ಶೇರ್ ಎಷ್ಟು, ಡಿಬೆಂಚರ್ ಎಷ್ಟು ಅಂತ ಹೇಳಿಬಿಟ್ಟು ನಾವು ಫೈಂಡ್ ಔಟ್ ಮಾಡಿದ್ರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಅದಾಗ ಗೊತ್ತಾಗುತ್ತೆ. ಯಾವಾಗಲೂ ಕೂಡ ಡಿಬೆಂಚರ್ ಎಷ್ಟು ಯೂಸ್ ಮಾಡ್ತಾರೋ ಅಷ್ಟು ಪರ್ಸೆಂಟು ಈಕ್ವಿಟಿ ಶೇರು ರಿಸ್ಕ್ ಅಂತ ಹೇಳ್ತೇವೆ. 50% ಯೂಸ್ ಮಾಡಿದ್ರೆ 50% ರಿಸ್ಕಿ, 30% ಯೂಸ್ ಮಾಡಿದ್ರೆ 30% ರಿಸ್ಕ್ ಅಂತ ಹೇಳ್ತೇವೆ. ಸೊ ಅಲ್ಲಿ ಈಕ್ವಿಟಿ ಶೇರ್ ಎಷ್ಟಿದೆ, ಪ್ರಿಫರೆನ್ಸ್ ಶೇರ್ ಎಷ್ಟಿದೆ, ಡಿಬೆಂಚರ್ಸ್ ಎಷ್ಟಿದೆ, ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಕೊಡ್ತಿದ್ದಾರೆ, ಸೆಕ್ಯೂರ್ ಡಿಬೆಂಚರ, ಅನ್ಸೆಕ್ಯೂರ್ ಡಿಬೆಂಚರ, ಇದನ್ನೆಲ್ಲನೂ ಕೂಡ ನಾವು ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಅನಾಲಿಸಿಸ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಮ್ಯಾನೇಜ್ಮೆಂಟ್ ಅಂದಿದ ತಕ್ಷಣ ಇಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಯಾರು, ಹೂ ಇಸ್ ಇನ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಹೂ ಇಸ್ ಇನ್ ದ CEO ಆ್ಯಂಡ್ ಹೂ ಇಸ್ ಮ್ಯಾನೇಜಿಂಗ್ ದಿಸ್ ಕಂಪನಿ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಒನ್ಸ್ ಈಗ ಯಾರು ಮ್ಯಾನೇಜ್ಮೆಂಟ್ ಅಂತ ಹೇಳಿದ ತಕ್ಷಣ ದ್ಯಾಟ್ ಡಿಫೈನ್ ದ ಸಕ್ಸಸ್ ಆಫ್ ದ ಕಂಪನಿ. ಯಾರು ಲೀಡರ್, ಯಾರು ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು ಅಂತ ಹೇಳಿ ಬಂದಾಗ, ಸೊ ಸಿ ಫಾರ್ ಎಕ್ಸಾಂಪಲ್ ಕ್ಯಾಪ್ಜೆಮಿನಿ ಸ್ಟಾರ್ಟೆಡ್ ಅರ್ನಿಂಗ್ ಪ್ರಾಫಿಟ್ ಮೋರ್ ದೆನ್ ದ ಇನ್ಫೋಸಿಸ್. ಒಂದು 1 ಇಯರಲ್ಲಿ ಏನಾಯ್ತು ಅಂತಂದರೆ ಇನ್ಫೋಸಿಸ್ಗಿಂತ ಕ್ಯಾಪ್ಜೆಮಿನಿ ಪ್ರಾಫಿಟ್ನ ಬಂದಿದ್ದ ತಕ್ಷಣ ಇನ್ಫೋಸಿಸ್ ನಾರಾಯಣಮೂರ್ತಿ ಹ್ಯಾಸ್ ಜಾಯಿನ್ ಅಗೈನ್ ಟು ಇನ್ಫೋಸಿಸ್ ಟು ಮೇಕ್ ದೆಮ್ ಕಂಪ್ನಿ ಟು ಗ್ರೋ ಫರ್ದರ್ ಅಂತ. ಡಿಕ್ಲೈನ್ ಆಗದಲ್ಲೇ ಇರಬಾರ್ದು, ಸೇಲ್ಸಿಗೆ ಡಿಕ್ಲೈನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅಗೇನ್ ಹಿ ಕಮ್ ಬ್ಯಾಕ್. ಸೊ ಯಾರು ಆ ಕಂಪ್ನಿಯ ಲೀಡರ್ ಯಾರು, ಕಂಪ್ನಿ ಡೈರೆಕ್ಟರ್ಸ್ ಯಾರು, ಹೂ ಈಸ್ ಕಮ್ಮಿಂಗ್ ಬ್ಯಾಕ್ ಆ್ಯಂಡ್ ಇನ್ ಹೂಸ್ ಹ್ಯಾಂಡ್ ದ ಕಂಪನಿ ಈಸ್ ಮೂವಿಂಗ್ ಅನ್ನೋದನ್ನೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂತಂದರೆ ಮ್ಯಾನೇಜ್ಮೆಂಟ್ ಡಿಫೈನ್ ದ ಸ್ಟ್ರೆಂತ್ ಆಫ್ ದ ಕಂಪನಿ. ಈಗ ಭಾರತಿ ಗ್ರೂಪ್ ಆಫ್ಗೆ ಯಾರು, ರಿಲಯನ್ಸಿಗೆ ಯಾರು ಟೇಕ್ ಕೇರ್ ಮಾಡ್ತಿದ್ದಾರೆ, ಯಾರು ಅದನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ಈಗ ಬಿಗ್ ಬಾಸ್ಕೆಟ್ನ ಟಾಟಾ ಕಂಪ್ನಿ ಬಂದಿದ ತಕ್ಷಣ ವಾಟ್ ದ್ಯಾಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್, ಹೂ ಈಸ್ ಇನ್ ದ ಮ್ಯಾನೇಜ್ಮೆಂಟ್. ನೋಡಿ, ಓನರ್ ಯಾರು ಅನ್ನೋದು ಎಗೇನ್ ಕಮ್ ಬ್ಯಾಕ್ ಟು ಚೇಂಜ್ ಆಗಿದ ತಕ್ಷಣ, CEO ಚೇಂಜ್ ಆಗಿದ ತಕ್ಷಣ ಹೂ ಈಸ್ ಕಮ್ಮಿಂಗ್ ಅಂತ. ಓಕೆ, ಸೊ ಹಾಗಾಗಿ ಮ್ಯಾನೇಜ್ಮೆಂಟಲ್ಲಿ ಏನೇನೆಲ್ಲ ಇದೆ, ಅವರ ಬ್ಯಾಕ್ಗ್ರೌಂಡ್ ಏನು, ಪರ್ಸ್ನಲ್ ಯಾವ ಎಕ್ಸ್ಪೀರಿಯನ್ಸ್ ಇದೆ, ಅವರ ಸ್ಕಿಲ್ ಏನು. ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟಲ್ಲಿ ಬ್ಯಾಟ್ಮನ್ ಯಾರು ಬರ್ತಾರೆ ಅಂತ ಹೇಳಿದ ತಕ್ಷಣ ನಾವೊಂದು ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಗುತ್ತೆ. ವಿರಾಟ್ ಕೊಹ್ಲಿ ಬಂದಿದ ತಕ್ಷಣವೇ ಅಥವಾ ಆ್ಯಕ್ಚುಲಿ ಮ್ಯಾಚ್ ಏನೋ ಟರ್ನ್ ಆಗುತ್ತಾ, ಅಥವಾ ಧೋನಿ ಇದ್ದಾಗ ಮ್ಯಾಚ್ ಏನೋ ಟರ್ನ್ ಆಗುತ್ತಾ, ಎಲ್ಲ ಒಂದು
ಏನು ಅವರ ಬ್ಯಾಟಿಂಗ್ ಅಂದರೆ ಲೀಡರ್ ಬಂದಿದ ತಕ್ಷಣವೇ ಅಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇಫ್ ಈ ಕಮ್ಸ್, ಇಫ್ ಈ ಸ್ಟಿಕ್ ಆನ್ ಅಂದರೆ ಇಂಪ್ರೂವ್ ಆಗುತ್ತೆ ಅಂತ. ಅದೇ ರೀತಿ ಮ್ಯಾನೇಜ್ಮೆಂಟ್ ಕೂಡ. ಸೊ ಇಲ್ಲಿ ಕಂಪ್ನಿನ ನಡೆಸುವಂಥದ್ದು ಮ್ಯಾನೇಜ್ಮೆಂಟ್. ಹೂ ಇಸ್ ಅ CEO, ಹೂ ಇಸ್ ಅ ಬೋರ್ಡ್ ಆಫ್ ಡೈರೆಕ್ಟರ್, ಆ್ಯಂಡ್ ವಿಚ್ ಗ್ರೂಪ್ ಆಫ್ ಇಂಡಸ್ಟ್ರಿ, ವಿಚ್ ಗ್ರೂಪ್ ಆಫ್ ಕಂಪನೀಸ್ ಇಟ್ ಬಿಲಾಂಗ್ಸ್ ಟು ಅನ್ನೋದನ್ನು ಕೂಡ ಇಲ್ಲಿ ಡಿಪೆಂಡ್ ಆಗಬೇಕಾಗುತ್ತೆ. ಸೊ ಅಲ್ಲಿ who will be, what is the background of management, what is the history of the company, and what is the market share, ಮತ್ತು ಯಾವ್ಯಾವುದೆಲ್ಲ ಟೆಕ್ನಿಕ್ಸ್ನೆಲ್ಲ ಯೂಸ್ ಮಾಡ್ತಾರೆ, ಕಂಪ್ನಿ ಪ್ರೊಡಕ್ಷನ್ ಹೇಗಿದೆ, ಟೆಕ್ನಾಲಜಿ ಹೇಗೆಲ್ಲ ಚೇಂಜ್ ಆಗ್ತಾ ಇದೆ ಕಂಪ್ನೀಸು, ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಏನು, ಎಬಿಲಿಟಿ ಏನು, ಮತ್ತು ಅವರ ಫಂಕ್ಷನಲ್ ಎಬಿಲಿಟಿ ಏನು, ಎಂಪ್ಲಾಯೀಸ್ ಮತ್ತು ಯೂನಿಯನ್ನ ಹೇಗೆ ಮ್ಯಾನೇಜ್ ಮಾಡ್ತಾರೆ, ಸೈಂಟಿಫಿಕ್ ಚೇಂಜಸ್ ಏನು ಮಾಡ್ತಾರೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಹೇಗೆ ಮಾಡ್ತಾರೆ, ಹೌ ದೇ ಆರ್ ಗೋಯಿಂಗ್ ಟು ಪಾಯಿಂಟ್ ಔಟ್ ಅಂತ. ಸೊ ಎಲ್ಲ ಫ್ಯಾಕ್ಟರು ಕೂಡ ಆಪರೇಟಿಂಗ್ ಎಫಿಷಿಯನ್ಸಿ ಎಲ್ಲನೂ ಕೂಡ ಎಗೇನ್ ಡಿಪೆಂಡ್ ಬಂದ ಲೀಡರ್ ಮೇಲೆ ಕಂಪ್ನಿ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಮತ್ತು ಮ್ಯಾನೇಜ್ಮೆಂಟ್ನ ಯಾರು ಕ್ಯಾಪಿಟಲ್ ಸ್ಟ್ರಕ್ಚರ್ ಹೇಗಿದೆ, ಈಕ್ವಿಟಿ ಶೇರು, ಪ್ರಿಫರೆನ್ಸ್ ಶೇರು, ಡಿಬೆಂಚರ್ ಅಂತಾದರೆ, ಸೊ ಇಲ್ಲಿ ಮ್ಯಾನೇಜ್ಮೆಂಟಲ್ಲಿ ಹೂ ಈಸ್ ಮ್ಯಾನೇಜಿಂಗ್ ದ ಕಂಪ್ನಿ, ಹೂ ಈಸ್ ದ CEO ಆಫ್ ದ ಕಂಪನಿ, ವಾಟ್ ಈಸ್ ಹಿಸ್ ಬ್ಯಾಕ್ಗ್ರೌಂಡ್, ಆ್ಯಂಡ್ ವಾಟ್ ಆ್ಯಂಡ್ ಆಲ್ ಹಿ ಕ್ಯಾನ್ ಡೂ ಇಟ್, ಯಾವ್ಯಾವುದೆಲ್ಲ ನ್ಯೂ ಪಾಲಿಸೀಸ್ ಎಲ್ಲ ಬರುತ್ತೆ, ಯಾರ ಕೈಯಲ್ಲಿದೆ ಕಂಪ್ನಿ, ಇಸ್ ಇಟ್ ಕಂಪ್ನಿ ಕ್ಯಾನ್ ಗ್ರೋ ಇನ್ ಹಿಸ್ ಹ್ಯಾಂಡ್ಸ್ ಅನ್ನೋದನ್ನೆಲ್ಲ ಕೂಡ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಸೊ ದಾಟ್ಸ್ ಅಬೌಟ್ ದ ಕಂಪನಿ ಅನಾಲಿಸಿಸ್. ಫ್ಯೂ ಮೋರ್ ಫ್ಯಾಕ್ಟರ್ಸ್ ಈಸ್ ದೇರ್ ರಿಲೇಟೆಡ್ ಟು ಫೈನಾನ್ಷಿಯಲ್ ಅನಾಲಿಸಿಸ್. ಇದು ಏನಂತಂದರೆ ನಾನ್ ಫೈನಾನ್ಷಿಯಲ್ ಅನಾಲಿಸಿಸ್ ಅಂದರೆ ಮಾರ್ಕೆಟ್ ಶೇರು, ಗ್ರೋತು, ಕ್ಯಾಪಿಟಲ್ ಸ್ಟ್ರಕ್ಚರು, ಮ್ಯಾನೇಜ್ಮೆಂಟು, ಇದೆಲ್ಲ ಕೂಡ ಒನ್ ಪಾರ್ಟ್ ಆಫ್ ಇಟ್. ಸೊ ಇನ್ನು ನೆಕ್ಸ್ಟ್ ಪಾರ್ಟ್ ಆಫ್ ಇಟ್ ಏನಂತಂದರೆ ಅರ್ನಿಂಗ್ಸ್ ಹೇಗಿದೆ ಕಂಪ್ನೀಸ್ ಅಂತ ಹೇಳಿ ಅನಾಲಿಸಿಸ್ ಮಾಡುವಂಥದ್ದು. ಓಕೆ, ಥ್ಯಾಂಕ್ ಯು.